ಒಂದು ದಿನ ಲೈಸೆನ್ಸ್ ಪಡೆದು ಮದ್ಯ ಮಾರೋರಿಗೆ ಶಾಕ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಲೈಸೆನ್ಸ್ ಸಿಗದೆ ವ್ಯಾಪಾರಿಗಳು ಕಂಗಾಲು. ಒನ್ ಡೇ ಲೈಸೆನ್ಸ್, ಒಂದು ದಿನಕ್ಕೆ ಲೈಸೆನ್ಸನ್ನು ಪಡೆದು ವ್ಯಾಪಾರ ಮಾಡ್ತಾರೆ. ಬೆಂಗಳೂರಿನಲ್ಲಿ ಈಗ ಆ ಲೈಸೆನ್ಸ್ ಸಿಗದೆ ವ್ಯಾಪಾರಿಗಳು ಕಂಗಾಲಾಗ್ತಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ದೇಶದಲ್ಲಿ 7 ದಿನ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಈ ಸಂಬಂಧಪಟ್ಟಂತೆ ಸರ್ಕಾರ 7 ದಿನ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ. ಒಂದು ದಿನದ ಲೈಸೆನ್ಸ್ಗೆ CS ಅನುಮತಿ ಇಲ್ಲದ ಹಿನ್ನೆಲೆಯಲ್ಲಿ ಅನೇಕ ಕಡೆಗಳಲ್ಲಿ ಈಗ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿ ಸಮಸ್ಯೆ ಉಂಟಾಗ್ತಾ ಇದೆ. ಲೈಸೆನ್ಸ್ ಸಿಗದೆ ಈಗ ವ್ಯಾಪಾರಿಗಳು ಸಮಸ್ಯೆಯನ್ನು ಉಂಟಾಗ್ತಾರೆ. ಹೀಗಾಗಿ ಎಲ್ಲ ಕಡೆಗೂ ಟಿಕೆಟ್ ಹಂಚಿಬಿಟ್ಟಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಇರುತ್ತೆ, ಒಂದು ವಿಶೇಷವಂತ ಕೂಪನ್ಗಳನ್ನು ಟಿಕೆಟನ್ನು ಕೊಟ್ಟಿದ್ದಾರೆ. ಆದರೆ ಮದ್ಯ ವಿತರಣೆಗೆ ಲೈಸೆನ್ಸ್ ಇಲ್ಲ. ಒಂದು ದಿನದ ಲೈಸೆನ್ಸ್ ಕೊಡಿ ಅಂದರೂ ಕೂಡ ಕ್ಲಬ್ಗಳಿಗೆ ಅಥವಾ ಮದ್ಯ ಮಾರಾಟಗಾರರಿಗೆ ಲೈಸೆನ್ಸ್ ಸಿಗ್ತಾ ಇಲ್ಲ. ಕಾರಣ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನವಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 7 ದಿನ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಒಂದು ದಿನದ ಲೈಸೆನ್ಸ್ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಯಾವುದೇ ರೀತಿಯಂಥ ಮೋಜು ಮಸ್ತಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆಗೆ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋದಕ್ಕೆ ಸರ್ಕಾರವೇ ಎಲ್ಲ ರೀತಿಯಂಥ ತಯಾರಿಯನ್ನು ನಡೆಸ್ತಾ ಇದೆ. ಅಂದರೆ ಪೊಲೀಸ್ ಬಿಗಿ ಭದ್ರತೆ ಸೇರಿದಂತೆ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಈಗ ಯಾರು ಲೈಸೆನ್ಸ್ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಟೆನ್ಷನ್ನಾಗಿ ಕೂತಿದ್ದಾರೆ. ಯಾಕೆಂದರೆ ಈಗಾಗಲೇ ಟಿಕೆಟ್ಗಳನ್ನು ಸೇಲ್ ಮಾಡಿಬಿಟ್ಟಿದ್ದಾರೆ, ಟಿಕೆಟ್ ಮಾರಾಟವಾಗಿದೆ. ಆದರೆ ಮುಖ್ಯ ಕಾರ್ಯದರ್ಶಿ ಮಾತ್ರ ಲೈಸೆನ್ಸ್ ಕೊಡ್ತಾ ಇಲ್ಲ ಮದ್ಯಕ್ಕೆ. ಹಾಗೆ ಮದ್ಯ ಇಲ್ಲದೆ ಯಾವ ಸೆಲೆಬ್ರೇಷನ್ ಅನ್ನುವಂಥದ್ದು ಈ ಮದ್ಯ ವ್ಯಾಪಾರಿಗಳ ಪ್ರಶ್ನೆ. ಈಗಾಗಲೇ ಅನೇಕ ರೀತಿಯಾದಂಥ ಲೈಸೆನ್ಸ್ಗಳಿರುತ್ತೆ. ಅದರಲ್ಲಿ ಒನ್ ಡೇ ಲೈಸೆನ್ಸ್ ಕೂಡ ಇರುತ್ತೆ. ಒನ್ ಡೇ ಲೈಸೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ CS ಹೇಳ್ತಿದ್ದಾರೆ. ಯಾಕಂದರೆ ಈಗಾಗಲೇ ಶೋಕಾಚರಣೆ ನಡೀತಾ ಇದೆ. ಶೋಕಾಚರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಈಗ ಅದನ್ನು ಯಾವ ರೀತಿ ಸರಿಪಡಿಸ್ತಾರೆ ನೋಡಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಬಹುಶಃ ಈ ಒನ್ ಡೇ ಲೈಸೆನ್ಸ್ ಇಲ್ಲದೆ ಈಗ ಅನೇಕ ಪಬ್ಗಳು, ಕ್ಲಬ್ಗಳು ಜೊತೆಗೆ ವ್ಯಾಪಾರಿಗಳೆಲ್ಲರೂ ಕೂಡ ಟಿಕೆಟನ್ನು ಸೋಲ್ಡ್ ಔಟ್ ಮಾಡಿದ್ದಾರೆ. ಬಟ್ ಈಗ ಮದ್ಯಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂದರೆ ಮುಂದೆ ಏನು ಸಮಸ್ಯೆ ಆಗ್ಬೋದು? ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳು ಸರ್ಕಾರ ಜೊತೆಗಾಗಲಿ ಅಧಿಕಾರಿಗಳ ಜೊತೆಗಾಗಲಿ ಮಾತುಕತೆ ಏನಾದ್ರು ಮಾಡ್ತಾ ಇದ್ದಾರಾ? ಪ್ರಮೋದ್, ಇವಾಗ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಪ್ರಕಾರ ನಿನ್ನೆ ಅಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆ ಆದ್ರೂ ಕೂಡ ಡಿಸಿಷನ್ ತಗೊಂಡಿರಲಿಲ್ಲ. ಮುಖ್ಯವಾಗಿ ಏನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಎಕ್ಸ್ಪೈರ್ ಆಗಿದ್ರು, ಈ ಸಂಬಂಧಪಟ್ಟಂತೆ 7 ದಿನ ಶೋಕಾಚರಣೆ ಇತ್ತು. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕೂಡ ಈಗಾಗಲೇ ಇದಕ್ಕೆ ಒಂದು ಆದೇಶವನ್ನು ಮಾಡಿದ್ರು. ಯಾವುದೇ ರೀತಿಯ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಮುಖ್ಯವಾಗಿ ಸಂಭ್ರಮ ಆಚರಣೆಗೆ ಯಾವುದೇ ರೀತಿಯ ಅವರು ಮಾಡಂಗಿಲ್ಲ ಅನ್ನೋ ಒಂದು ಆದೇಶ ಇತ್ತು. ಆದರೆ ಅದು ಸರ್ಕಾರಿ ಕಾರ್ಯಕ್ರಮಕ್ಕೂ ಅಥವಾ ಖಾಸಗಿ ಅನ್ನೋದು ಕೂಡ ಯಾವುದೇ ರೀತಿಯ ಮೆನ್ಷನ್ ಆಗಿರಲಿಲ್ಲ. ಇನ್ನು ಉಳಿದಂತೆ ಈ ಒಂದು ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಮುಖ್ಯವಾಗಿ ಹೆಚ್ಚಿನ ಒಂದು ದೊಡ್ಡ ದೊಡ್ಡ ವರ್ಷಾಚರಣೆಗೆ ಈವೆಂಟ್ಗಳ ಕಂಪ್ನಿಗಳು ಕೂಡ ದೊಡ್ಡ ದೊಡ್ಡ ಮಟ್ಟದ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಒನ್ ಡೇ ಲೈಸೆನ್ಸ್ ಅನ್ನ ತಗೋತಾರೆ. ಯಾಕೆಂದ್ರೆ ಯಾವುದೋ ಒಂದು ಜಾಗದಲ್ಲಿ ಮಾಡಿರ್ತಾರೆ, ಪರ್ಮನೆಂಟ್ ಆಗಿ ಅವ್ರಿಗೆ ಅಲ್ಲಿ ಲೈಸೆನ್ಸ್ ಇರೋದಿಲ್ಲ. ಅವರು ಒನ್ ಡೇ ಲೈಸೆನ್ಸ್ ಅಂತ ತಗೋತಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅವ್ರಿಗೆ ನಿರ್ದಿಷ್ಟವಾಗಿ ಆ ಎಷ್ಟು ಜನ ಸೇರ್ತಾರೆ ಅದ್ರ ಮೇಲೆ ಅವರು ಒನ್ ಡೇ ಲೈಸೆನ್ಸ್ ಅಂತ ಕೊಡ್ತಾರೆ. ಅದಾದ್ಮೇಲೆ ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಆ ರೀತಿ ಸಾಕಷ್ಟು ಈಗ ಅದಕ್ಕೆ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಸಂಗೀತ ಕಾರ್ಯಕ್ರಮ ಇರ್ಬೋದು, ಇದಕ್ಕೆಲ್ಲವೂ ಕೂಡ ಸಾಕಷ್ಟು ಪಾಸ್ಗಳನ್ನ, ಟಿಕೆಟ್ಸ್ಗಳನ್ನ ಕೂಡ ಈವೆಂಟ್ ಕಂಪ್ನಿಗಳು ಕೂಡ ಕೊಟ್ಟಿರ್ತಾರೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕಿಂತ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆಯಿಂದನೂ ಕೂಡ ಇಲ್ಲಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ, ಬೇರೆ ಬೇರೆ ಕಡೆ ಈವೆಂಟ್ಸ್ಗಳಿಗೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಲೈಸೆನ್ಸ್ ಅನ್ನು ಅಪ್ಲೈ ಮಾಡಿ ಈವೆಂಟ್ ಕಂಪ್ನಿಗಳು ಒಂದು ವಾರದ ಹಿಂದೆನೂ ಕೂಡ ಅಪ್ಲೈ ಮಾಡಿದ್ದಾರೆ. ಯಾವುದೇ ರೀತಿಯ ಅಂದ್ರೆ ಇನ್ನೂ ಅಲ್ಲೇ ಇದೆ. ಈಗ ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಕ್ಕೆ ಮುಂದಾಗಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.